ಈಗ ನೋಡಿ ಗೈಸ್ ಅಂದ್ರೆ ಈ ತರ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ನಾವು ಅದಕ್ಕೋಸ್ಕರ ಈಗ ಎಲ್ಲ ಲೈಟ್ ಕಡೆ ಆನ್ ಆಯ್ತು ನೋಡಿ ಗೈಸ್. ನೋಡಿ ಗೈಸ್ ಅಲ್ಲಿ ಪಾಪ್ಕಾರ್ನ್ ಇಬ್ರು ತಗೊಂಡ್ವಿ. ನಾನು ತಗೊಳದ ತಿನ್ಕೊಂಡು ಹೋಗಕ್ಕೆ ಅಂತ ಅನ್ಕೊಂಡೆ, ಆದ್ರೆ ಜಾಬಲ್ಲಿ ನೋಡಿದೆ ಜನ ನೋಡ್ತಾ ಇದ್ರೆ ನಾವು ಹೋಗಕ್ ಆಯ್ತದ ಇಲ್ವಾ ಅನ್ನಿಸ್ತೈತ್ ನಂಗೆ ಇವಾಗ. ಗೈಸ್ ಅಲ್ಲಿ ನೋಡಿ ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದೀನಿ. ಹೇ ವಾಟ್ ಇಸ್ ಅಪ್ ಗೈಸ್, ಎಲ್ಲ ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಆಕ್ಚುಲ್ ಆಗಿ ಏನಾಯ್ತು ಅಂದ್ರೆ ಗೈಸ್, ಈ ವೀಕಿಂದ ನಮ್ ಕಾಲೇಜ್ ಸ್ಟಾರ್ಟ್ ಆಗ್ಬೇಕಿತ್ತು. ಬಟ್ ಆಮೇಲೆ ಅದು ಏನಾಯ್ತು ಅಂತ ಗೊತ್ತಿಲ್ಲ. ನಮ್ ಕಾಲೇಜ್ ಗ್ರೂಪ್ ಇಂದ ಏನಂತ ನೋಟಿಫಿಕೇಶನ್ ಬಂತು, ಲೈಕ್ ನಿಮ್ಗೆ ನೆಕ್ಸ್ಟ್ ವೀಕಿಂದ ಕಾಲೇಜು ಪೋಸ್ಟ್ಪೋನ್ ಆಗಿದೆ, ಓಪನ್ ಆಗೋದು ಅಂತ. ಸೊ ಅದಕ್ಕೋಸ್ಕರ ಈ ವೀಕಲ್ಲಿ ಆಕ್ಚುಲಿ ನಮ್ದು ಕಾಲೇಜ್ ಫ್ರೆಂಡ್ ಒಬ್ಳದ್ ಮದ್ವೆ ಇತ್ತು. ಅವಳ ಪಾಪ ಬಂದು ಕರ್ತಿದ್ಲು ಆಕ್ಚುಲ್ ಆಗಿ ಮದ್ವೆಗೆ ಬನ್ನಿ ಅಂತ. ಸರಿ ಆಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ ಹೋಗಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಕಾಲೇಜ್ ಗ್ರೂಪ್ ಇಂದ ನೋಟಿಫಿಕೇಶನ್ ಬಂತು ದಟ್ ನೆಕ್ಸ್ಟ್ ವೀಕಿಂದ ಕಾಲೇಜ್ ಪೋಸ್ಟ್ಪೋನ್ ಆಗಿದೆ ಅಂತ, ನಾವೇನಕ್ಕೆ ಮಿಸ್ ಮಾಡೋಣ ಅಂದ್ಬಿಟ್ಟು ಕರೆದಿದ್ಮೇಲೆ ಹೋಗ್ಲೇಬೇಕು ಅಂದ್ಬಿಟ್ಟು ಈಗ ನಾನು ಒಯ್ದು ಬರ್ತಾ ಇದ್ದೀನಿ. ಎಲ್ಲಾನು ಕರ್ದಿದ್ದೀನಿ, ಫ್ರೆಂಡ್ಸು ಪವನ್ ಎಲ್ಲ ಬರ್ತಾನೆ ಅಂತ ಅಂದಿದ್ದಾಳಪ್ಪ. ಅವನೇನು ಬರ್ತಾನೋ ಇಲ್ವೋ ನೋಡೋಣ ಬನ್ನಿ. ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಯ್ತು ಬರ್ತಾ ಇದೀನಿ, ಬನ್ನಿ ಏನಾಗುತ್ತೆ ನೋಡೋಣ. ನಿಮ್ಗೆಲ್ಲ ತೋರಿಸ್ತೀನಿ ಮದುವೆ ಹೇಗಿರುತ್ತೆ, ರಿಸೆಪ್ಷನ್ ಹೆಂಗಿರುತ್ತೆ. ಇವತ್ತು ಆ್ಯಕ್ಚುಲಿ ರಿಸೆಪ್ಷನ್ ಇದೆ ನೈಟು. ಸೊ ನಿಮ್ಗೆ ಅದೆಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ, ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಲೆಟ್ಸ್ ಗೋ. ಗೈಸ್ ಅಲ್ಲಿ ನೋಡಿ ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದೀನಿ. ಯಾಕೆಂದ್ರೆ ನಂಗೆ ಇವತ್ತು ನೈಟಿಗೆ ಬಟ್ಟೆ ಬೇಕು ರಿಸೆಪ್ಷನ್ಗೆ, ಮತ್ತು ನಾಳೆ ಮದುವೆಗೂ ಬಟ್ಟೆ ಬೇಕು ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದೀನಿ. ಈಗ ಊಟ ಮಾಡ್ಬಿಟ್ಟು ಹೋಗಿ ಬರೋಣ ಬನ್ನಿ ಗೈಸ್. ಗೈಸ್ ನಾನು ತುಂಬಾ ದಿವಸ ಆದ್ಮೇಲೆ ಬಂದಿರೋದು ಇಲ್ಲಿಗೆ. ಎಲ್ಲ ಏನೇನೋ ಚೇಂಜಸ್ ಆಗ್ಬಿಟ್ಟೆ, ಎಲ್ಲಿಗೆ ಹೋಗ್ಬೇಕು ಏನೋ ಗೊತ್ತಾಗ್ತಿಲ್ಲ ನೋಡಿ ಗೈಸ್. ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್, ಆದ್ರೆ ಎಲ್ಲಿಗೆ ಹೋಗ್ಬೇಕು ಏನು ಗೊತ್ತಿಲ್ಲ. ಬನ್ನಿ ನೋಡೋದ ಏನಾಗುತ್ತೆ ಅಂತ. ಈಗ ಹಿಂಗೆ ಅಂತ ರೆಸ್ಟ್ ಹೋಗ್ಬತ್ತು, ಸಂಡೇ ಬೇರೆ. ತುಂಬಾ ದಿವಸ ಆದ್ಮೇಲೆ ನಾ ಇಲ್ಲಿಗೆ ಬಂದಿನಿ, ನನ್ಗೆ ಏನು ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಕೇಳ್ಕೊ ಇದ್ ಬರ್ತಾ ಇದೀನಿ ನೋಡಿ. ಇಲ್ಲಿ ಜನ, ಬನ್ನಿ ಇವಾಗ ಹೋಯ್ತು ಬರೋಣ. ಜನ ಆ ಕಡೆ ಹೋಗ್ಬೇಕಂತ ಲಾಸ್ಟ್ಗೆ, ಅಲ್ಲಿ ಬನ್ನಿ ಹೋಯ್ತು ಬರೋಣ. ಗೈಸ್ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಬಸ್ಗಳಿದೆ, ಮತ್ತೆ ಜನ ಫುಲ್ ಇದಾರೆ. ಇವತ್ತು ಸಂಡೇ ಅಲ್ವಾ ನೋಡಿ. ಇಲ್ಲಿ ಯಾವ ಕಡೆ ಹೋಗ್ಲಿ, ಇಲ್ಲಿ ಇಷ್ಟೊಂದು ಬಸ್ ಇದೆ. ಯಾವ ಕಡೆ ಹೋಗ್ಲಿ ಇವಾಗ? ಅಲ್ಲೇ ನಾನು ಕೇಳ್ಕೊಂಡು ಹೆಂಗೋ ಹೋದ್ರೆ ಆಯ್ತು. ಬನ್ನಿ ಗೈಸ್, ಯಾಕೆಂದ್ರೆ ನನ್ಗೆ ರಿಸೆಪ್ಷನ್ ಇರೋದು 6 ಗಂಟೆಗಿದೆ. ಸೊ 6 ಗಂಟೆಗೆ ಹೋಗ್ಬೇಕು ನಾನು. ಇಲ್ಲಿ ನೋಡಿದ್ರೆ ನಂಗೆ ಇಲ್ಲಿ ಅರ್ಥ ಆಯ್ತಿಲ್ವಲ್ಲ ಎಲ್ಲಿ ಹೋಗೋದು ಅಂತ. ಬನ್ನಿ ನೋಡೋದು ಏನಾಗುತ್ತೆ ಅಂತ. ಜನ ನೋಡಿ ಗೈಸ್ ಹಿಂಗಿದಾರೆ ಅಂತ. ಯಪ್ಪ ಜನ ನೋಡ್ತಾ ಇದ್ರೆ ನಾವು ಹೋಗಕ್ ಆಯ್ತದ ಇಲ್ವಾ ಅನ್ನಿಸ್ತೈತ್ ನಂಗೆ ಇವಾಗ. ನಾನು ತಗೊಳದ ತಿನ್ಕೊಂಡು ಹೋಗಕ್ಕೆ ಅಂತ ಅನ್ಕೊಂಡೆ, ಆದ್ರೆ ಜಾಬಲ್ಲಿ ನೋಡಿದೆ 10 ರೂಪಾಯಿ ಇದೆ. 10 ರೂಪಾಯಲ್ಲಿ ಏನ್ ಬರುತ್ತೆ ನೋಡೋಣ. ಬಂದ್ರೆ ಬೋಟಿ ಬರ್ಬೋದು, ಇಲ್ಲ ಯಾವ್ದ್ರಲ್ಲಿ ಆತರ ಏನಾದ್ರು ಬರ್ಬೋದು. ಬನ್ನಿ ಇವಾಗ ತಗೊಂಡು ಹೋಯ್ತು ಬರೋಣ. ಇಲ್ಲಿ ಬಂದ್ ಸುಮ್ನೆ ಕೂತ್ಕೊಂಡ್ಬಿಟ್ಟೆ ಅದೆಗೆ. ಇನ್ನೂ ಬಸ್ ಅರ್ಧ ಗಂಟೆ ಮೇಲೆ ಆತಂತೆ ಬರೋದು. ಈಗ ಅದಕ್ಕೋಸ್ಕರ ಬಸ್ ಬಂದ್ಮೇಲೆ ಟಕ್ ಅಂತ ಹೊಡ್ತಾ ಇರೋದೆ. ಅಲ್ಲಿ ಇವ್ರಿಗೆ ಕೇಳ್ದೆ, ಯಾರಿಗಪ್ಪ ಅದು ಅಲ್ಲಿ ಇನ್ಚಾರ್ಜ್ ಅವ್ರಿಗೆ ಕೇಳ್ದೆ ಎಲ್ಲಪ್ಪ ಇರೋದು ಅಂತ. ಅವ್ರು ಈ ಪ್ಲಾಟ್ಫಾರ್ಮ್ ಬಾರ ಹೋಗಪ್ಪ ಅಂತ ಅಂದ್ರು. ಈಗ ಅದಕ್ಕೆ ಇಲ್ಲಿ ಬಂದ್ ಕೂತಿದೀನಿ ಗೈಸ್. ಬಂದಿದ ತಕ್ಷಣ ಹೊರಡದೆ ಗೈಸ್, ನಿಮ್ಗೆ ತೋರಿಸ್ತೀನಿ ಅಲ್ಲೆಲ್ಲ. ಗೈಸ್ ನೀವು ನಂಬ್ತಿರೋ ಬಿಡ್ತಾರ ಗೊತ್ತಿಲ್ಲ, ಅಥವಾ ನನ್ ಲೆಕ್ಕ ಏನು ಅಂತ ಗೊತ್ತಿಲ್ಲ. ಪವನ್ ಇಲ್ಲೇ ಹೋಯ್ತವನೆ. ಪವನ್ ಇರೋ ಬಂದೆ. ಪವನ್ ಬರ್ತೇನೆ ಅಂತ ನಂಗೆ ನಿಜ ಗೊತ್ತಿರ್ಲಿಲ್ಲ. ತುಂಬಾ ಸರ್ಪ್ರೈಸಿಂಗ್ ಆಗಿ ಕೊಟ್ಬಿಟ್ಟ ಎಂಟ್ರಿ. ಈಗ ಅವ್ನ್ ಬಂದಿಂದ ನಂಗೆ ಒಂಥರ ಹೆಲ್ಪ್ ಆಯ್ತು, ಯಾಕೆಂದ್ರೆ ನನಗೆ ಗೊತ್ತೇ ಇರ್ಲಿಲ್ಲ. ಇಷ್ಟೊತ್ತು ಸುಮ್ನೆ ಅವ್ರು ಅರ್ಧ ಗಂಟೆ ಇತ್ತು ಅಂತ ಕಾಯ್ತಾ ಕೂತಿದ್ದೆ. ಬಟ್ ಇಲ್ಲೇ ಬಸ್ ಸುಮ್ನೆ ನಿಂತಿತ್ತು. ಕೊಳ್ಳೇಗಾಲದ ಬಸ್ ಹತ್ಬೋದು ಅಂತ ನಂದ. ಅದಕ್ಕೆ ಖಾಲಿ ಇತ್ತು ಸೀಟ್ ಅಂದ್ಬಿಟ್ಟು ಹಿಂದ್ಗಡೆ ಬಂದ್ ಕೂತಿದ್ವಿ ಗೈಸ್. ಬೇಡ ಅಂತ ಅದ್ ಯಾವ್ದು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾನ್ ಸ್ಟಾಪ್ ಅಂದ್ರೆ ಏನು ಅವೆಲ್ಲ ನನಗ್ ಗೊತ್ತಿಲ್ಲ. ಬಸ್ ಸಿಕ್ತು, ಸೀಟು ಸಿಕ್ತು, ನೆಮ್ಮದಿಯಾಗಿ ನಮ್ಗೆ ಒಂಥರ ವಿಂಡೋ ಸೀಟ ಸಿಕ್ಕೈತೆ ನೋಡಿ ಗೈಸ್. ಈಗ ಬನ್ನಿ ಹೋಯ್ತು ಬರೋಣ ಗೈಸ್. ಅಲ್ಲಿ ಏನೋ ಆತ ನಿಮ್ಗೆ ತೋರಿಸ್ತೀನಿ. ನೋಡಿ ಗೈಸ್ ಅಲ್ಲಿ ಪಾಪ್ಕಾರ್ನ್ ಇಬ್ರು ತಗೊಂಡ್ವಿ. ನನ್ನನ್ ಬಿಟ್ಬಿಟ್ಟು ಒಬ್ಬನೇ ತಿಂತಾವನೆ. ಊಟ ಮಾಡಿಲ್ವಂತೆ, ಅದಕ್ಕೋಸ್ಕರ ತಿಂತಾ ಇದ್ದಾನೆ. ಇಲ್ಲಿ ಬಿಡಿ, ನಾವೊಂದ್ 2 ತೊಗೊಳದ. ಏನ್ ಕೊಡಲ್ಲ ಏನೋ ನೀನು ಕೇಳಿದ್ರೆ ಫುಲ್ಲೇ ಕೊಟ್ಬಿಡ್ತೀಯ. ಟಿ ನರಸೀಪುರ ರೀಚ್ ಆಗಿದೀವಿ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್. ಇವಾಗ ಚೌಲ್ಟ್ರಿಗೆ ನಮ್ಮ ಇವನು ಗೊತ್ತಂತೆ ರೂಟು. ನನಗ ಹೆಸರೇ ಗೊತ್ತಿಲ್ಲ, ನನಗ ಇನ್ವಿಟೇಷನ್ ಕಾರ್ಡ್ ಎಲ್ಲ ನೋಡೇ ಇಲ್ಲ. ಗೊತ್ತಂತೆ. ಬನ್ನಿ ನೋಡೋದ ಅದ್ ಎಲ್ಲಿ ಕರ್ಕೊಂಡೋಯ್ತಾನೆ ಅಂತ.
ಗೊತ್ತಲ್ವೇನ ಮಗ ರೂಟ್ ಕರೆಕ್ಟ್ ಆಗಿ ಬನ್ನಿ ಹೋಗೋಣ ಗೈಸ್. ಸೊ ಗೈಸ್ ಏನ್ ವಿಚಾರ ಅಂದ್ರೆ ಇವಾಗ ನಾನು ಸ್ಪಂದನೆಗೆ ಹೇಳಿಲ್ಲ ಆಕ್ಚುಲಿ ಇವತ್ತು ಬರ್ತಾ ಇದೆ ಅಂತ. ಲೈಕ್ ಇವನು ಸಿಗ್ತಾ ಬರ್ತಾ ಇದ್ದಾನೆ ಅಂತ ಹೇಳೇ ಇಲ್ಲ. ನಾನು ಏನ್ ಹೇಳಿದೀನಿ ಅಂದ್ರೆ ಅವಳಿಗೆ ಲೈಕ್ ಅವನು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದೀನಿ ಅವಳಿಗೆ. ಅವಳಿಗೆ ಮಕ್ಕಳ ರಿಯಾಕ್ಷನ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಕರೆಕ್ಟ್ ಹೆಂಗಾಗುತ್ತೆ ಅಂತ ನೋಡೋಣ. ನನ್ನ ಹೆಸರು ಏನು ಹೇಳಿಲ್ಲ. ನೋಡೋಣ ಬನ್ನಿ ಗೈಸ್. ಚೌಟ್ರಿ ಹತ್ರ ಬಂದಿದ್ವಿ. ಇಲ್ಲಿ ಫೋಟೋ ನೋಡ್ಬಿಟ್ಟು ನಾನೇ ಕಾಸೋದು ಗೈಸ್. ಇಲ್ಲಿ ನೋಡಿ ಅಲ್ಲಿ ಫೋಟೋ ಬರ್ತಿದ್ದಾರೆ ಗೈಸ್. ಇಲ್ಲಿ ಚಿಕ್ಕ ಹುಡುಗಿ ಏನಿಲ್ಲ ಗೈಸ್. ಗೈಸ್ ಈಗ ಯಾರು ಬಂದಿಲ್ಲ. ಫಸ್ಟ್ ಹೋಗಿದ್ದು ಒಂದೆರಡು ರೂಮ್ಗಳನ್ನ ಇಲ್ಲೇ ಹುಡ್ಕೋಣ ಅಂತ ಪ್ಲಾನ್ ಹಾಕಿದ್ವಿ. ಒಂದೊಂದು ಸ್ವಲ್ಪ ಮದುವೆ ಹುಡುಗಿಗೆ ಸ್ವಲ್ಪ ಸರ್ಪ್ರೈಸ್ ಕೊಟ್ಬಿಟ್ಟೆ ಮಾತಾಡ್ಸ್ಕೊಬಾರದು ಅಂತ ಹೋಗ್ತಾ ಇದೀವಿ ಗೈಸ್. ಈಗ ಮದುವೆ ಹುಡುಗಿಗೆ ಗೊತ್ತಾಗ್ತಿಲ್ಲ ಗೈಸ್. ಇವಾಗ ಗೈಸ್ ಹುಡುಗಿಕಿನ ಮುಂಚೆ ನಾವು ಬಂದ್ಬಿಟ್ಟಿದೀವಿ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಲೈಕ್ ಇಲ್ಲಿ ಬರೀ ಕ್ಯಾಮ್ರಾಗ್ರಾಫರ್ಸ್ ಮತ್ತೆ ಸ್ಕ್ರೀನ್ ಇದ್ ಮಾಡೋರು ಅವ್ರು ಮಾತ್ರ ಇದಾರೆ. ಮತ್ತೆ ಅದ್ ಯಾರೋ ಒಬ್ರು ಅಜ್ಜಿ ಬಂತು. ಇವಾಗ ಬಂದ್ರ ಅದಕ್ಕೆ ಹೇಳೋದು ಗೈಸ್ ಹಳ್ಳಿಯವ್ರು ತುಂಬಾ ಒಳ್ಳೆಯವರು. ಈಗ ಕಾಫಿ ಕುಡಿಯಕ್ ಹೋಗೋಣ, ನಂಗೆ ಕಾಫಿ ಬೇಕು ಅನಿಸ್ತಾ ಇದೆ. ಬನ್ನಿ ಗೈಸ್ ಇವಾಗ ಹೋಯ್ತಾಣ. ಗೈಸ್ ಕಾಫಿ ಬೇಕು ಅನ್ಸುತ್ತೆ ಅಟ್ಲ ಇವ್ರಿಗೆ ಮಾಡ್ಕೊಟ್ಬಿಡ್ತಾರೆ. ಯಾರು ಬಂದಿಲ್ಲ ಗೈಸ್. ಇವನು ಒಬ್ಬನ್ ಮಾಡ್ಕೊಡ್ತಾರೆ ಗೈಸ್. ನೋಡೋಣ ಬನ್ನಿ ಗೈಸ್. ರುಚಿತಿಂಗ್ ಫೋನ್ ಮಾಡಿದ್ರೆ ಅವಳು ಫೋನ್ ಎತ್ತಿಲ್ಲ, ಕಾಲ್ ವೇಟಿಂಗ್ ಬರ್ತಾ ಇದೆ ಅವಳು. ಗೈಸ್ ಇಲ್ಲ ಅಂದ್ರೆ ಮದುವೆ ಹುಡುಗಿಗೆ ಸರ್ಪ್ರೈಸ್ ಕೊಡೋದ ಬನ್ನಿ ಗೈಸ್. ಮದುವೆ ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ನೋಡುವ ಮೇಕಪ್ ಗೀಕಪ್ ಮಾಡ್ಕೊತಾವ್ ಗೈಸ್. ಇಲ್ಲಿ ಒಳಗೆ ಹೆಂಗೆ ಅಂತ ಗೊತ್ತಿಲ್ಲ. ನಮಸ್ಕಾರ. ಏನಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಾವೇನಪ್ಪ ಏನಿಷ್ಟು ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ಯಾ? ನಾನ್ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ದೀರಾ? ಚಿಕ್ಕ ಹುಡುಗಿ ತರ ಕಾಣಿಸ್ತೀಯ. ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಗಂಟೆ ಹೊರಡಿ ಅವ್ರು ಇವಾಗ ಹೋಗ್ತಾರಂತೆ. ಒಂದ್ 20 minutes ಬೇಕು. ಕಾಫಿ ಇಲ್ಲ ಅಂದ್ಬಿಟ್ರು ಗೈಸ್. ಅದಕ್ಕೆ ಈಗ ಹೊರಗಡೆ ಈ ಕಡೆ ಹೋಗೋದ್ ಬೇಡ, ಅಲ್ಲಿ ಯಾರಿಲ್ಲ ಅಂತ. ಹೋಟೆಲ್ ಬೇರೆ ತುಂಬಾ ಹಸಿತೈತೆ. ರೂಮ್ ಬೀಗನ ಬೇರೆ ಇಲ್ಲ. ಹೊಟ್ಟೆ ಹಸಿದ ಇದೆ ಅಂತಾನೆ ಪಾಪ್ಕಾರ್ನ್ ತಿಂದ ಗೈಸ್ ಬಸ್ ಗೈಸ್ ಇನ್ನೂ ಒಂದೈತೆ ಅಲ್ವಾ? ಮತ್ತೆ ಬಿಟ್ಟಿದ್ದೆ ಪಾಪ್ಕಾರ್ನ್ ಯಾರು ತಿನ್ನದ. ಆಮೇಲೆ ಹೋಯ್ತು ಬರೋಣ ನೋಡಿ ಗೈಸ್. ಇಲ್ಲೂ ಕೂಡ ಇವನೇ ಜಿತ್ತಾಕ್ ಕೂತಿದ್ದಾನೆ. ಮಗ ಈಗ ವಿಡಿಯೋ ತೋರಿಸಿದ್ರೆ ಸಾಕು ಆ ಕಡೆ ತಿರುಗ್ತಾವನೆ. ಬರಲ್ಲ ಬಿಡಿ ಗೈಸ್, ಬರಲ್ಲ ಬಿಡಿ ಗೈಸ್. ತಿನ್ಲಿ ಏನಂತ ನೋಡಿ ನೋಡಿ ಗೈಸ್. ನಾನು ಎಷ್ಟು ದೂರ ಝೂಮ್ ಇಲ್ವಾ? ನಿನ್ಗೆ ಬೇಡ ಅಂದ್ರು. ನೋಡಿ ಗೈಸ್ ವಿಡಿಯೋ ಒಂಚೂರು ಸ್ಟಾರ್ಟ್ ಮಾಡಿದ್ರೆ ಸಾಕಿ ವೈದ ಎದ್ದು ಹೋಯ್ತಾವ್ ಆ ಕಡೆಗೆ. ನಿಮ್ದೆ ತಿನ್ನಕ ಕೊಡ್ತಿಲ್ಲ ಗೈಸ್. ನಿನ್ಗೆ ಒಬ್ನಿಗೆ ಹೊಟ್ಟೆ ಎಷ್ಟಿರೋದಲ್ಲಿ ಗೈಸ್. ಆಂಟಿ ಟೀ ಕಾಫಿ ಐತೆ ಅಂತಂದ್ರೆ ಕೆಳಗೆ ಹೋಗಿ ನೋಡಿದ್ರೆ ಏನೂ ಇಲ್ಲ ಗೈಸ್. ಇನ್ನೊಂದ್ ಸ್ವಲ್ಪ ಹೊತ್ತು ಕುಂದ್ಗಡಿ ಬರ್ತೀವಿ. ಅಲ್ಲಿ ಯಾರು ಅಂದ್ರೆ ಯಾರು ಇಲ್ವೇ ಇಲ್ಲ, ಏನು ಇಲ್ಲ ಅಂತಲ್ಲ, ಯಾರು ಬಂದೇ ಇಲ್ಲ ಅಲ್ಲಿ. ಗೈಸ್ ಹುಡುಗ ಬಂದ ಅನ್ಸುತ್ತೆ. ಹುಡುಗ ಎಲ್ಲ ಕ್ಯಾಮ್ರಾ ಇಟ್ಕೋತಾರೆ. ನೋಡೋದ ಬನ್ನಿ ಗೈಸ್. ಹೆಂಗ ಕಳೆದ ಅಂತ ಗೊತ್ತೈತಿಲ್ಲ. ಇಲ್ಲೊಂದು ತೂತೈತಿ, ಇಲ್ಲೊಂದು ತೂತೈತಿ. ಹಿಂಗ್ ಚೆಲ್ಲಿದ್ರೆ ಹಿಂಗ್ ಚೆಲ್ಬಿಡುತ್ತೆ. ಮೇಲಿಂದ ಒಂದ್ ಸ್ವಲ್ಪ ಸ್ವಲ್ಪ ಎತ್ಕೊಳ್ಳೋದು, ಕೆಳಗೆ ಹಿಂಗ್ ಬಗ್ಸ್ಕೊಂಡು ತಿನ್ನೋದು ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಮದುವೆಗೆ ಬಂದ್ಬಿಟ್ಟು ರಿಸೆಪ್ಷನ್ ಇರೋದು ಇವತ್ತು. ನಾವು ನೋಡಿದ್ರೆ ಈ ತರ ಹೊರಗಡೆ ಕುತ್ಕೊಂಡು ತಿಂತಾ ಇದೀವಿ ಹೊತ್ತಿಗೆ. ಎಲ್ಲರೂ ನೋಡಿದವ್ರೆಲ್ಲ ಏನನ್ಬೇಡ, ಅದಕ್ಕೆ ಯಾರು ಜನಗಳು ಬಂದಿರೋ ಚೆನ್ನಾನೇ ಇಲ್ಲ ನೋಡಿ ಇಲ್ಲಿ. ಯಾರು ಅಂದ್ರೆ ಯಾರು ಬಂದಿರೋರು ಅಂದ್ರೆ ಬರೀ ಇವ್ರ ಕ್ಯಾಮ್ರಾ ಫೋಟೋಸು ಅವ್ರು ಯಾರು ತೆಗಿತಾರ ಅವ್ರು ಅಷ್ಟೇ. ಮಾಡೋರು. ಹುಡುಗಿ ಒಬ್ಳು ಬಂದಿದ್ದಾಳೆ ಅಷ್ಟೇ. ಯಾರಂದ್ರೆ ಯಾರು ಬಂದೇ ಇಲ್ವಲ್ಲ ಅಂದ್ಬಿಟ್ಟು ನಾವ್ ಇಲ್ಲಿ ಕುತ್ಕೊಂಡು ತಿಂತಾ ಇದೀವಿ. ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಬೋರ್ ಅಲ್ವಾ ಗೈಸ್. ಅದಕ್ಕೆ ಅಣ್ಣ ಥ್ಯಾಂಕ್ಸ್ ಮಾಡೋಣ ಅಂತ ಕೇಳಿಸ್ತೀನಿ. ಅದೇನಿಕೋ ಗೊತ್ತಿಲ್ಲ, ಬೆಂಗಳೂರು ಕಳಿಸ್ತಿದ್ರು. ಈಗ ಹೋಗ್ತಾ ಇದ್ದೀನಿ ನಾನೀಗ. ಅಂದಿವೆ ಹೆಂಗ್ ಬರಕಾಗುತ್ತೆ? ಸರಿ ಇರು, ಫೋನ್ 1% ಐತೆ, ಚಾರ್ಜ್ ಹಾಕ್ತೀನಿ. ಸ್ಪಂದನ ಫುಲ್ ನಂಬ್ಕೊಂಡ್ಬಿಟ್ಟವಳೆ. ನಾವು ಅವ್ನು ಬಂದಿಲ್ಲ ಅಂತ ಅನ್ಕೊಂಡಿದ್ದಾಳೆ. ಬಟ್ ನೋಡದ ಇರಿ ಏನಾಗುತ್ತೆ ಅಂತ. 10 minutes ಬರ್ತಾರೆ ಗೈಸ್. ಅರ್ಧ ಗಂಟೆ ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ಬರ್ತೀನಿ ಗೈಸ್. ಬನ್ನಿ
ಇಲ್ಲೋ ಒಂದು ಪ್ಲಗ್ ಐತೆ ಅಂತ ಇವಾಗ ಗೊತ್ತಾಗ್ತದೆ ಗೈಸ್. ವಾ ಲೇ ಚಾರ್ಜರ್ ಇಲ್ಲ ನೋಡಿ ಗೈಸ್, ಚಾರ್ಜರ್ದು ಅಲ್ಲಿ ಎಲ್ಲ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಲೈಟ್ಗಳು ಆನ್ ಆಯ್ತು ನೋಡಿ ಗೈಸ್. ಅಜೀಬಾಯ್ತು ಗೈಸ್ ನಿಮ್ಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಂದ್ರೆ ಕೈಲೇ ಬಿಸ್ಕೊಬಲ್ ಗೈಸ್. ಏನಿಲ್ಲ ತುಂಬಾ ಶೆಕೆ ಆದ್ರೆ ಅಲ್ಲ ಗೈಸ್, ಇವನಿಗೇನೋ ಓಕೆ, ಇವನು ಹೈಟ್ ಕಮ್ಮಿ ಇದೆ, ಬಟ್ ನಮ್ಮಂತವ್ರು ಹೋಗ್ಬಿಟ್ರೆ ಡೈರೆಕ್ಟ್ ಒಂದು ಚೂರು ಕತ್ಗೆ ಅಷ್ಟೇ. ಅದು ಚೂರ ಕತ್ತೆ ಬಾಯಿ ಕತ್ಗಿಲ್ಲ, ತಲೆಗೆ ಐತಲ್ಲ. ಗೈಸ್ ನೋಡಿ ಇಲ್ಲಿ ಕತ್ತಿಗೆ ಅಂತಂದ್ರೆ ಪರವಾಗಿಲ್ಲ ಗೈಸ್. ಏನ್ ಸುದರ್ಶನ ಚಕ್ರ ಹಿಡ್ಕೊಂಡಂಗೆ ಹಿಡ್ಕೊಳ್ತಾ ಗೈಸ್. ಗೈಸ್ ಕಾಲೇಜ್ ಬ್ಯಾಗ್ ನೋಡ್ರಿ ನೋಡಿ ಎಲ್ಲ ಅವಳು ಬಂದು ನೋಡಿ ಗೈಸ್. ಈಗ ಚಂದ ಓ ಗೈಸ್ ಮೇಕಪ್ ಅರ್ಧ ಗೈಸ್ ಗೈಸ್. ಹೊರಗಡೆ ಯಾವ ರೂಮು ಇಲ್ಲ ಗೈಸ್. ಲೇಟ್ ಆಯ್ತು ಬಂದ್ರು, ಅವ್ರು ಲೇಟ್ ಆಯ್ತು, ನಾವು ಬೇಗ ಬಂದಿದ್ವಿ. ನಾವು ಬಂದಿದ್ರು, ಬಟ್ ಅವರು ಜನ ಜಾಸ್ತಿ ಇದಾರೆ. ಈಗ ಅದಕ್ಕೆ ನಾನು ಇವನು ಮತ್ತೆ ಸ್ಪಂದನ ಯಾವ ರೂಮ್ ಇಲ್ಲ ಅವೈಲಬಲ್ ಇದೆ, ಅದು ನೋಡ್ಕೊಂಡ್ ಬರಕ್ ಹೋಯ್ತು ಬರ್ತಾ ಇದೀವಿ. ಬನ್ನಿ ಗೈಸ್ ಹೋಯ್ತು ಬರೋಣ. ಗೈಸ್ ಇವಾಗ ಇಬ್ರು ರೆಡಿ ಆಗಿದೀವಿ. ನೀವ್ ಅನ್ಕೋತಾ ಇರ್ತೀರಾ ಯಾರು ಇದು ಐಫೋನ್ ಅಂತ. ಇದು ನಂದು ಫ್ರೆಂಡ್ ಆಕ್ಚುಲ್ ಆಗಿ, ಗೈಸ್ ಇವಂದಲ್ಲ, ಇಲ್ಲ ಚುಂಚ್ಬಿಕ್ ಫೋನ್ ಇಟ್ಕೊಂಡಿದ್ದು ಕ್ಯಾಶುವಲ್ ಮದ್ವೆಗೋಸ್ಕರ ಅಂತ ಇಸ್ಕೊ ಬಂದೀನಿ. ಈಗ ನೋಡಿ ಗೈಸ್, ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ನಾವು ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬ್ಲಾಗರ್ಸ್ ನಾವೇ ಫುಲ್ ಇನ್ ಕರ್ನಾಟಕಕ್ಕೆ. ಓ ಕನ್ಸ್ಕೊಂಡ್ವಿ ಅಂದ್ರೆ ಆಗಲ್ಲ, ನಿಮ್ ಸಪೋರ್ಟ್ ಇಂದ ಆಗೇ ಐತಿವಿ. ನೋಡಿ ಈ ತರ ರೆಡಿ ಆಗಿದೀವಿ. ಈಗ ಅಲ್ಲಿ ಸ್ನಾಕ್ಸ್ ಏನೋ ಕೊಡ್ತಾ ಇದ್ದಾರಂತೆ ಕೆಳಗಡೆ, ಈಗ ಅದಕ್ಕೆ ತಿನ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಗೈಸ್ ಹೋಗ್ಕೊಂಡು ಬರೋಣ. ಗೈಸ್ ಇಲ್ಲಿ ರಿಸೆಪ್ಷನ್ ಅಲ್ಲಿ ಬಂದ್ ಕೂತಿದ್ವಿ. ಇವಾಗ ಇಷ್ಟೊತ್ತಿಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿತ್ತು. ನಾನು ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಎಲ್ಲಿ ಕಾಪರೇಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಲಿಲ್ಲ. ಬಟ್ ಗೈಸ್ ಇದ್ದಾರೆ, ನಾನು ಬಂದಿರೋ ಸೈಡಲ್ಲಿ ಬಂದು ಕೂತಿದ್ದೀವಿ. ಬೇಡ ಮಕ್ಕಳು ತುಂಬಾ ಚೆನ್ನಾಗಿದೆ, ಅವ್ರ ಈ ಸೈಡ್ ಅಷ್ಟೇ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇವನು ಒಂದು ಸೈಡಲ್ಲಿ ಕೂತಿದ್ದೀವಿ ಗೈಸ್. ಗೈಸ್ ನಮ್ಮಿಬ್ಬರ ಹುಡುಗಿರಿಂದ ಬರ್ತಾ ಇದ್ದೀವಿ ಗೈಸ್, ಹುಡುಗಿರಿಂದ ಕಳಿಸೋದು ನೋಡಿ ಗೈಸ್. ಇಲ್ಲಿ ಮುಂದೆ ಹೋಗ್ತವ್ರೆ ಅಂದ್ರೆ ನಾವಿಂದ ಹಿಂದೆ ಹೋಗ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ ಇವಾಗ. ಅವ್ರಿಗೂ ಮಾಡ್ತೀರ ಅಲ್ಲ ನಾವು ಮಾಡೋಣ ಗೈಸ್. ಹುಡುಗ ಹುಡುಗಿ ಜೊತೆ ಊಟ ಮಾಡಕ್ ಬಂದ್ರೆ ಅದು ಯಾಕಂದ್ರೆ ಎಲ್ಲ ಐಟಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಂದಿದೀವಿ. ಸೊ ಗೈಸ್ ಅದಕ್ಕೆ ಈಗ ಪ್ರತಿಯೊಂದು ಐಟಮ್ನ ಬಾರಿಸ್ಬಿಟ್ಟಿದೆ. ಕಮಾನ್ ಗೈಸ್ ಲೆಟ್ಸ್ ಗೋ. ನಾವೀಗ ಊಟ ಮಾಡಕ್ ಬಂದಿದೀವಿ. ತೇಜಸ್, ಮೋಹನ್, ಚಂದು, ಚೀಸ್ ಮಾಡು. ಗೈಸ್ ಇಲ್ಲಿ ಮದುವೆಯಲ್ಲಿ ನಮ್ಮ ಅಣ್ಣ ಪವನ್ ಲೈಟ್ ಮ್ಯಾನ್ ಆಗ್ಬಿಟ್ಟಾನೆ. ಟೈಮ್ ಬಂದು ಇವಾಗ 11:30. ಅಂದ್ರೆ ಈ ಟೈಮಲ್ಲಿ ಎಲ್ಲ ನಿಂತಿದೀವಿ ಇಲ್ಲಿ. ನಮ್ ಬ್ರಾ ಹೇಳಿದ್ರೆ ಫುಲ್ ಕಾಮಿಡಿ ಮಾಡ್ಕೊಂಡು ಈ ಟೈಮಲ್ಲಿ ನಿಜ ಅವ್ರೆ. ಅದೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋದ ಬನ್ನಿ.
ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಗೈಸ್, 1 ಗಂಟೆ ಆದ್ರೆ ಹೆಂಗ್ ಕೂತಿದೀವಿ ಅಂತ. ಅಲ್ಲೇನೋ ಶಾಸ್ತ್ರ ನಡೀತೈತೆ, ನಾವೆಲ್ಲ ಟ್ರಿತಾಂಡ್ ಏನ್ ಆಡ್ಕೊಂಡು ಕೂತಿದೀವಿ ಅಂತ. ಹೇಳು, ಯಾರು ಹೇಳು? ಚೈಲ್ಡು ಮನೆಗೆ ಯಾರು ಹೇಳು? ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.